ನಮಸ್ಕಾರ, ನ್ಯೂಟ್ರಿ ಕಪಲ್ ಚಾನಲ್ಗೆ ಸ್ವಾಗತ. ನನ್ನ ಫ್ರೆಂಡ್ಸ್ ಬರ್ತಾ ಇದ್ದಾರೆ, ದಿಢೀರಾಗಿ ಏನಾರ ಮಾಡೋ ಅರ್ಜೆಂಟಾಗಿ. ಸರಿ ರೀ, ನಾನು ನೆನ್ನೆ ಸಾಯಂಕಾಲ ಒಂದು ಸ್ವಲ್ಪ ಹೆಸರು ಕಾಳನ್ನ ಮೊಳಕೆ ಕಟ್ಟೋಣ ಅಂತ ನೆನೆಸಿಟ್ಟಿದ್ದೆ. ಅದಲ್ಲೇ ನಾನು ಹೆಸರು ಕಾಳು ಪಲ್ಯ ಮಾಡಿಬಿಡ್ತೀನಿ, ಬನ್ನಿ. ಓಕೆ ಮಾ, ಇದಕ್ಕೆ ಏನೇನು ಬೇಕಾಗುತ್ತೆ? ಸೊ ಇದಕ್ಕೆ ನಾನು 1 ಕಪ್ ಹೆಸರು ಕಾಳು ತೊಗೊಂಡಿದ್ದೀನಿ. ಇದನ್ನು ರಾತ್ರಿ ನೆನೆಸಿಟ್ಕೊಂಡಿದ್ದೆ, ಸುಮಾರು ಒಂದು 8 ಅವರ್ ನೆಂದಿದೆ. ಇದಕ್ಕೆ ನಾನು 4ರಿಂದ 5 ಹಸಿಮೆಣಸಿನ್ಕಾಯಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 3 ಟೊಮೆಟೊ ಮತ್ತು 1 ಈರುಳ್ಳಿನ ದಪ್ಪದು ಇದನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಒಂದು 7ರಿಂದ 8 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮತ್ತು ಗಾರ್ನಿಷಿಂಗಿಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಸೊ ಒಗ್ಗರಣೆಗೆ ನಾನು ಸಾಸಿವೆ, ಜೀರಿಗೆ, ಅರಿಶಿನ, ಅಚ್ಕಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಆಪ್ಷನಲ್ಲು, ಬೇಕಾದರೆ ಉಪಯೋಗಿಸ್ಕೋಬೋದು. ಉಪ್ಪು ಮತ್ತು ನೀರನ್ನು ಸಹ ತೊಗೋಬೇಕು. ಇವತ್ತು ನಾನು 24 ಡಯಾ AMC ಕುಕ್ವೇರಲ್ಲಿ ಈ ಹೆಸರು ಕಾಳು ಪಲ್ಯ ಮಾಡ್ತಾಯಿದ್ದೀನಿ. ಸೊ ನಾನೀಗ ಈ ಕುಕ್ವೇರ್ನ 60 to 65 ಡಿಗ್ರಿ ಪ್ರೀ ಹೀಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಪ್ರೀ ಹೀಟ್ ಮಾಡ್ಕೊಂಡಾಗಲೇ ಅದು ಪೂರ್ತಿ ಚೆನ್ನಾಗಿ ಕಾದಿರುತ್ತೆ. ಇದಕ್ಕೆ ನಾನು ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ತಾನೆ ಅದು ಪಟಪಟ ಅಂತ ಸಿಡಿಯೋಕ್ಕೆ ಶುರುವಾಗುತ್ತೆ. ಬಟ್ ಹವೆವರ್ ಒಂದು ಸತಿ ಇದು ಲಿಡ್ ಮುಚ್ಕೊಂಡು ಒಂದು ಸತಿ ಈ ಥರ ಆಡಿಸ್ಕೊಳ್ಳೋದ್ರಿಂದ ನೀಟಾಗಿ ಅದೆಲ್ಲನೂ ಫ್ರೈ ಆಗಿರುತ್ತೆ. ನಾನೀಗ ಹೆಚ್ಚಿಟ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಈರುಳ್ಳಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ. ಒಂದೆರಡು ಸತಿ ಈ ಥರ ಡ್ರೈ ಬಾಡಿಸ್ಕೊಳ್ಳೋಣ. ನಿಮ್ಗೆ ಗೊತ್ತಿರ್ಬೋದು ನಾನು ಇವತ್ತು ಎಣ್ಣೆ ಹಾಕ್ಕೊಳ್ದೆ ಮಾಡ್ತಾ ಇದ್ದೀನಿ ಅಂತ. ಸೊ ಈಗ ನಾನು ಟೊಮೆಟೊನೂ ಸಹ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ಇನ್ನೊಂದೆರಡು ಸತಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಉಪ್ಪು ಇಷ್ಟು ಬೇಗ ಆಗ್ತಾ ಇದೆಯಲ್ಲ? ಸ್ವಲ್ಪ ಉಪ್ಪು ಹಾಕೊಳ್ಳೋದ್ರಿಂದ ಈರುಳ್ಳಿ ಮತ್ತು ಟೊಮೆಟೊ ಸ್ವಲ್ಪ ಬೇಗ ಸಾಫ್ಟ್ ಆಗುತ್ತೆ, ಅಂದರೆ ಬೇಯುತ್ತೆ. ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನಾನು. ಸೊ ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡೆ ಮತ್ತು ಇಟ್ಕೊಂಡಿರೋಂತಹ ಹೆಸರು ಕಾಳನ್ನು ಹಾಕ್ಕೊಂಡು ನೀಟಾಗಿ ಒಂದು ಸರ್ತಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ. ಹೆಸರು ಕಾಳು ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಯಾಕೆಂದರೆ ಇದರಲ್ಲಿ ತುಂಬ ಫೈಬರ್ ಕಂಟೆಂಟು ಮತ್ತು ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಜಾಸ್ತಿ ಇರುತ್ತೆ. ಸೊ ಅವಾಗವಾಗ ಹೆಸರು ಕಾಳು ತಿನ್ನೋದು ತುಂಬ ಒಳ್ಳೆಯದು. ಇದರಿಗೆ ಪ್ಲ್ಯಾಂಟ್ ಬೇಸ್ಡ್ ಪ್ರೋಟೀನ್ಸು ತುಂಬ ಜಾಸ್ತಿ ಇರುತ್ತೆ. ನಾನು ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೊಂಡೆ, ಅರಿಶಿನ ಮತ್ತು 1ರಿಂದ 1.5 ಸ್ಪೂನ್ ಅಚ್ಕಾರದ ಪುಡಿ, ಒಂದು ಸ್ವಲ್ಪ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಪುಡಿ ಹಾಕ್ಕೊಂಡು ನೀಟಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಈ ನೀರು ಬೇಕಾದರೆ ತುಂಬ ತೆಳ್ಳಗಬೇಕು ಅಂತಲೇ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ನಾನೊಂದು ಅರ್ಧ ಚಮಚ ನೀರು ಹಾಕ್ಕೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಿದ ತಕ್ಷಣ ನಾವು ಹೈ ಫ್ಲೇಮಲ್ಲಿ, ನಾನು ಈಗ ಸೆಕಿ ಕ್ವಿಕ್ ಅಂತ ಒಂದು ಲಿಡ್ ಇದೆ, ಈ ಲಿಡ್ಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ AMC ಕುಕ್ವೇರ್ ಯೂಸ್ ಮಾಡೋದ್ರಿಂದ ನಾವು 0 ಆಯಿಲ್ ಅಥವಾ ಲೆಸ್ ಆಯಿಲ್ ಉಪಯೋಗಿಸಿ ನಾವು ಆಹಾರನ ತಯಾರಿಸ್ಬೋದು. ಸೊ ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ಈ AMC ಕುಕ್ವೇರು ಈ ಒಂದು ಆಹಾರದಲ್ಲಿರುವಂತಹ ಒಂದು ನ್ಯೂಟ್ರಿಷನ್ಸ್ನ ಲಾಕ್ ಮಾಡುತ್ತೆ. ಅಂದರೆ ನಾವು ಈ ಸೆಕಿ ಕ್ವಿಕ್ ಅಂತ ಏನು ಕ್ಯಾಪ್ ಯೂಸ್ ಮಾಡ್ತೀವಲ್ಲ, ಇದು ಮಾಡೋದ್ರಿಂದ ನಾವು ಬಳಸೋವಂಥ ಆಹಾರ ತುಂಬ ಜೆಂಟಲಾಗಿ ಕುಕ್ ಆಗುತ್ತೆ. ಇದರಿಂದ ಆಹಾರದಲ್ಲಿರುವಂತಹ ನ್ಯೂಟ್ರಿಷನ್ಸ್ ಇರ್ಬೋದು, ವಿಟಮಿನ್ಸು, ಮಿನರಲ್ಸು ಮತ್ತು ನ್ಯಾಚುರಲ್ ಫ್ಲೇವರ್ಸು ಅಲ್ಲೇ ರಿಟೇನು ಸಹ ಆಗುತ್ತೆ. ಮತ್ತು ಈ AMC ಕುಕ್ವೇರು ಪ್ರೀಮಿಯಂ ಸರ್ಜಿಕಲ್ ಗ್ರೇಡ್, ಅಂದರೆ 18/10 ಸ್ಟೇನ್ಲೆಸ್ ಸ್ಟೀಲಿಂದ ಮಾಡಿರೋದ್ರಿಂದ ಇದು ಆಹಾರದ ಜೊತೆಗೆ ರಿಯಾಕ್ಷನ್ ಆಗಲ್ಲ. ಅಂದರೆ ಇದು ತುಂಬ ನಾನ್ ರಿಯಾಕ್ಟಿವ್ ಆಗಿದ್ದು ಆಹಾರಕ್ಕೆ ತುಂಬ ಸೇಫ್ ಆಗಿರುತ್ತೆ. ವಾವ್, ಸೂಪರಾಗಿ ಆಗಿದೆ ರೀ. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡ್ಕೊಳ್ತೀನಿ. ಸ್ವಲ್ಪ ಹುಳಿ ಇಷ್ಟಪಡೋರು ಬೇಕಾದರೆ ನಿಂಬೆಹಣ್ಣು ಹಾಕೋಬೋದು, ಇಲ್ಲ ಅಂತಂದರೆ ಹೀಗೆ ತಿಂದರೂ ಓಕೆ. ನೋಡಿ, ಒಂದು ಸತಿ ಸ್ಟರ್ ಕೊಡೋಣ. ಸೂಪರಾಗಿ ಸೆಮಿ ಲಿಕ್ವಿಡ್ ಹೆಸರು ಕಾಳು ಪಲ್ಯ ಆಗಿದೆ. ನಮ್ಮನೆಯವ್ರಿಗಂತೂ ಈ ಥರ ಸೆಮಿ ಲಿಕ್ವಿಡ್ ಇತ್ತಂತಲೇ 2 ಬದಲು 4 ಚಪಾತಿ ಇಳಿದಿರುತ್ತೆ. ಸೊ ಇದು ಚಪಾತಿ ಜೊತೆ, ದೋಸೆ ಜೊತೆ, ರೊಟ್ಟಿ ಜೊತೆ ಎಲ್ಲದ್ರ ಜೊತೆನೂ ತಿನ್ಬೋದು. ಇದು ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು. ಈ ಹೆಸರು ಕಾಳು ತಿನ್ನೋದ್ರಿಂದ ಏನೇನು ಬೆನಿಫಿಟ್ ಐತೆ ಹೇಳಮ್ಮ? ಶೋರ್ ರೀ. ಈ ಹೆಸರು ಕಾಳು ಇದರಲ್ಲಿ ರಿಚ್ ಇನ್ ಪ್ರೋಟೀನ್ಸು ಮತ್ತು ಫೈಬರ್ಸು, ವಿಟಮಿನ್ಸ್ ಅಂತ ಹೇಳ್ಬೇಕಾದ್ರೆ ವಿಟಮಿನ್ C, ವಿಟಮಿನ್ K ಮತ್ತು B ಕಾಂಪ್ಲೆಕ್ಸು, ಜೊತೆಗೆ ಮಿನರಲ್ಸ್ ಲೈಕ್ ಪೊಟ್ಯಾಷಿಯಮು, ಮೆಗ್ನೀಷಿಯಮು ಮತ್ತು ಐರನ್ ಕಂಟೆಂಟು ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಹೆಸರು ಕಾಳನ್ನ ಸ್ಪ್ರೌಟ್ಸ್ ಅಂತ ಮೊಳಕೆ ಬರೆಸ್ಕೊಂಡು ದಿನಾಗಲೂ ಒಂದೊಂದು ಇಡೀ ತಿನ್ನೋದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಒಂದೊಂದ್ಸಲಿ ನಮ್ಮ ಥಾಟ್ಸು ಮತ್ತು ಭಾವನೆಗಳು ಮ್ಯಾಚ್ ಆಗೋದಿಲ್ಲ, ಏನಕ್ಕೆ? ಇದನ್ನೇ ರೀ ನಾವು ಎಮೋಷ್ನಲ್ ಕಾನ್ಫ್ಲಿಕ್ಟ್ಸ್ ಅಂತ ಹೇಳೋದು. ಅಂದರೆ ಏರಿಗೆ ಇಳಿತು ಅಂದರೆ ಕೋಣ ನೀರಿಗೆ ಇಳಿತು ಅಂತ ಗಾದೆ ಹೇಳ್ತಾರಲ್ಲ, ಅದೇ ಇದು.
ಇದನ್ನ ಯಾವ ರೀತಿ ಸರಿಪಡಿಸ್ಕೋಬಹುದಮ್ಮ? ತುಂಬ ಸಿಂಪಲ್ ರೀ. ಯಾವುದೇ ಒಂದು ಇಶ್ಯೂ ಇದ್ದರೂ ಅದರದ್ದು ರೂಟ್ ಕಾಸ್ ಏನಿದೆ ಅಂತ ಅಂದ್ಕೊಂಡು ರೂಟ್ ಕಾಸ್ ಅನಾಲಿಸಿಸ್ ಮಾಡಬೇಕು. ಒಂದು ಗಂಡ ಹೆಂಡತಿ ಇಬ್ಬರೂ ಕೂತ್ಕೊಂಡು ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಈ ಏನು ಪ್ರಾಬ್ಲಮ್ಮು ಅಂತ ಅರ್ಥ ಮಾಡಿ ಮಾತಿನ ಮೂಲಕ ಇದನ್ನು ಸರಿಪಡಿಸ್ಕೋಬೋದು. ಅಂದರೆ ಕೆಲವೊಂದು ಸತಿ ಕಾಂಪ್ರಮೈಸ್ ಆಗುತ್ತೆ, ಕೆಲವೊಂದು ಸತಿ ಅಕ್ಸೆಪ್ಟೆನ್ಸ್ ಆಗುತ್ತೆ. ಇದು ಮಾಡಿಕೊಂಡು ಒಂದು ಡಿಸಿಷನ್ಗೆ ಬರೋದ್ರಿಂದ ಸಂಸಾರದಲ್ಲಿ ಇಬ್ಬರೂ ಸುಖವಾಗಿರ್ಬೋದು. ಕರೆಕ್ಟಾಗಿ ಹೇಳಿದೆ ನೋಡು ನೀನು. ವೀಕ್ಷಕರೇ, ಮುಂದಿನ ವಾರ ಹೊಸ ಅಡುಗೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯ ತನಕ ನಿಮ್ಮ ಪ್ರೀತಿಯ ನ್ಯೂಟ್ರಿ ಕಪಲ್. ನಮಸ್ಕಾರ. ನಮಸ್ಕಾರ.